ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಪಾಲಕ್ ಸೊಪ್ಪಿನ ಕೈಮಾ ಉಂಡೆ ಮಾಡ್ತಾಯಿದ್ದೀನಿ. ಸೂಪರಾಗಿ ಬಂದಿದೆ. ಸಾಂಬಾರು ಮಾತ್ರ ಚಪಾತಿಗೆ, ಪೂರಿಗೆ, ದೋಸೆಗೆ, ಮುದ್ದೆಗೆ ಎಲ್ಲದ್ರ ಜೊತೆ ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊತೀನಿ. ಈಗ ಒಂದು 3 ಕಪ್ಪಷ್ಟು ಕಡಲೆನ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಈಗ ದೊಡ್ಡ ಜಾರ್ ತಗೊಂಡು 2 ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಚಕ್ಕೆ ಮತ್ತು ಲವಂಗ, ಸ್ವಲ್ಪ ಕೊತ್ತಂಬರಿ ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿ ಅಷ್ಟು ಖಾರ ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದು ಗಟ್ಟಿಯಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೊಬರ್ರಿ. ತುಂಬ ತೆಳ್ಳಗೆ ಬೇಡ, ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ಪಾಲಕ್ ಸೊಪ್ಪನ್ನ ಈ ಥರ ನೀರೆಲ್ಲ ಕ್ಲೀನಾಗಿ ಹಿಂಡ್ಬಿಟ್ಟು ಬೇರೆ ಒಂದು ಬೌಲ್ಗೆ ಸೇರಿಸ್ಕೊತೀನಿ ನಾನು. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತಿದ್ದೀನಿ. ನಾವು ರುಬ್ಕೊಂಬಂದಿರೋ ಪೇಸ್ಟ್ 1 ಸ್ಪೂನು, ಒಂದು ಎಗ್ಗು ಬೇಡ ಅಂದರೆ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಈಗ ಅದನ್ನು ಸೇರಿಸ್ಕೊಂಡು ಉಪ್ಪು ಮತ್ತು ರುಚಿಗೆ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟು ನಾನು ಒಂದು 2-3 ಸ್ಪೂನಷ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನಾವು ಕೈಮಾ ಉಂಡೆ ಹೇಗೆ ಇದು ಮಾಡ್ತೀವೋ ಅದೇ ರೀತಿ ಉಂಡೆ ಕಟ್ಕೊಳ್ಳಿ. ನೋಡಿ, ಈ ರೀತಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟಪ್ಪ ಬೇಕೋ ನೋಡಿ ಅಷ್ಟು ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಉಂಡೆ ಮಾಡ್ಕೊಂಡು ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊತೀನಿ ನಾನು. ಸಾಂಬಾರು ಮಾತ್ರ ಸೂಪರಾಗಿ ಬಂದಿದೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಈಗ ಒಂದು ಟೊಮೊಟೊ ಸೇರಿಸ್ಕೊಂಡು ಅದೇ ಮಸಾಲೆಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ತೀನಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ, ನಾನಿಲ್ಲಿ ಸಾಂಬಾರು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ, ಸಣ್ಣ ಈರುಳ್ಳಿ. ಇದು ಹಾಕಿದ್ರೆ ಟೇಸ್ಟ್ ಮಾತ್ರ ಬೇರೆ ಲೆವೆಲಲ್ಲೇ ಇರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ನಾವು ರುಬ್ಕೊಂಬಂದಿರೋ ಮಸಾಲೆ ಇತ್ತಲ್ಲ, ಮಸಾಲೆನ ಸೇರಿಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಲಿಟ್ ಒಂದು 2 ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಎಣ್ಣೆ ಎಲ್ಲ ಸೈಡಿಗೆ ಬಂದಿದೆ, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ರುಬ್ಕೊಂಡಿದ್ನಲ್ಲ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರೋ ಮಸಾಲೆಗೆ ನೀರು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಇವಾಗ ರುಚಿ ನೋಡ್ಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಇದು ಸ್ವಲ್ಪ ಚೆನ್ನಾಗಿ ಇದಾಗಲಿ. ನಾನು ಇವಾಗ ಉಂಡೆ ಮಾಡ್ಕೊಂಡಿದ್ನಲ್ಲ ಪ್ಲೇಟು, ಆ ಪ್ಲೇಟ್ನ ಇಟ್ಟು ಬಾಯ್ಲ್ ಮಾಡ್ಕೊತೀನಿ. ಅದಕ್ಕೆ ಒಂದೇ ಒಂದು ಹೋಲ್ಸ್ ಇದೆ, ಒಂದು ಲವಂಗ ಇಟ್ಕೊತಾ ಇದ್ದೀನಿ, ಗಾಳಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಒಂದೊಂದೇ ತೆಗೆದ್ಬಿಟ್ಟು ಸಾಂಬಾರೊಳಕ್ಕೆ ಸೇರಿಸ್ಕೊತೀನಿ ನಾನು. ಫಸ್ಟ್ ನಾವು ಕಲಸಿರೋದು ಅದರೊಳಕ್ಕೆ ಬಿಟ್ಕೊಂಡ್ರೆ ಎಲ್ಲ ಒಡೆದೋಗುತ್ತೆ. ಸೊ ಹಂಗಾಗಿ ಹಬೆ ಒಳಗೆ ಬೇಯಿಸ್ಕೊಂಡು ನನಗೆ ಸಾಂಬಾರ್ಗೆ ಹಾಕೊತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ರೀತಿ ವೆಜ್ಜಲ್ಲಿ ಮಾಡಿ ನೋಡಿ ಒಂದ್ಸಲ. ನೀವು ಖಂಡಿತ ಪದೇ ಪದೇ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬಂದಿದೆ. ಎಲ್ಲ ಉಂಡೆನೂ ಇದೇ ರೀತಿ ಸೇರಿಸ್ಕೊತೀನಿ. 1-2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.